ನಮಸ್ಕಾರ ಸ್ನೇಹಿತರೆ, ಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯವನ್ನ ಸೋತ ಬಳಿಕ ಕೋಪಗೊಂಡರು ರೋಹಿತ್ ಶರ್ಮಾ. ಬಳಿಕ ತಿಳಿಸಿದರು ತಂಡದ ಸೋಲಿಗೆ ಅಸಲಿ ಕಾರಣ. ವಿರಾಟ್ ಕೊಹ್ಲಿರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಎರಡನೇ ಓಡಿಐ ಪಂದ್ಯವು ಭಾರತ ಸೋತ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕೊಲಂಬೋದ ಪ್ರೇಮದಾಸ್ ಅಂಗಳದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಏಕದಿನ ಪಂದ್ಯವನ್ನ ಟೀಂ ಇಂಡಿಯಾವು 32 ರನ್ಗಳಿಂದ ಹೀನಾಯವಾಗಿ ಸೋತಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಂಕಾ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 240 ರನ್ ಕಲೆ ಹಾಕಿತು. ತಂಡದ ಪರ ಅವಿಷ್ಕಾ ಫರ್ನಾಂಡೋ 40 ರನ್ ಬಾರಿಸಿ ಮಿಂಚಿದರೆ ಕುಸಾಲ್ ಮೆಂಡಿಸ್ 30 ರನ್ಗಳ ಕೊಡುಗೆ ನೀಡಿದರು ಮತ್ತು ಕೊನೆಯಲ್ಲಿ ಕಮಿಂದು ಮೆಂಡಿಸ್ 40 ರನ್ ಬಾರಿಸಿ ತಂಡಕ್ಕೆ ಆಸರೆಯಾದರು. ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ವಾಷಿಂಗ್ಟನ್ ಸುಂದರ್ 3 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 141 ರನ್ಗಳ ಸರಳ ಗುರಿಯನ್ನ ಪಡೆದುಕೊಂಡಂತಹ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಆದರೆ ಅದಾದ ಬಳಿಕ ವ್ಯಾಂಡರ್ಸ್ ರವರ ಸ್ಪಿನ್ ಮೋಡಿಗೆ ತತ್ತರಿಸಿದ ಭಾರತ ತಂಡವು 42.2 ಓವರ್ಗಳಲ್ಲಿ ಕೇವಲ 208 ರನ್ ಕಲೆ ಹಾಕಿ ಆಲ್ಔಟ್ ಆಯಿತು. ಇದರೊಂದಿಗೆ ಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯವನ್ನ 32 ರನ್ಗಳಿಂದ ಕಳೆದುಕೊಂಡಿತು ಸ್ನೇಹಿತರೆ. ಮತ್ತು ಟೀಂ ಇಂಡಿಯಾ ತಂಡದ ಪರ ರೋಹಿತ್ ಶರ್ಮಾ 44 ಎಸೆತಗಳಿಂದ 64 ರನ್ ಬಾರಿಸಿ ತಂಡದ ಪರ ಟಾಪ್ ಸ್ಕೋರರ್ ಎನಿಸಿಕೊಂಡರು. ಕೊನೆಯಲ್ಲಿ ಅಕ್ಷರ್ ಪಟೇಲ್ 44 ರನ್ ಗಳಿಸಿ ತಂಡದ ಗೆಲುವಿಗೆ ಹೋರಾಟ ನಡೆಸಿದರಾದರೂ ಕೂಡ ಗೆಲುವು ತಂದುಕೊಡುವಲ್ಲಿ ಅವರು ವಿಫಲವಾದರು. ಮತ್ತು ಇದೀಗ ಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯವನ್ನ ಸೋತ ಬಳಿಕ ಕೋಪಗೊಂಡು ಮಾತನಾಡಿರುವ ರೋಹಿತ್ ಶರ್ಮಾ ಈ ರೀತಿಯಾಗಿ ತಿಳಿಸಿದ್ದಾರೆ. ನನಗೆ ಬಹಳ ದುಃಖವಾಗುತ್ತದೆ. ಯಾವಾಗ ನಾವು ಗೆಲ್ಲಬೇಕಾಗಿದ್ದ ಪಂದ್ಯ ಸೋತಾಗ ನನಗೆ ಇನ್ನೂ ಕೂಡ ಅರ್ಥವಾಗುತ್ತಿಲ್ಲ ಈ ಪಿಚ್ ನಲ್ಲಿ ಏನಾಗುತ್ತಿದೆ ಎಂದು. ಏಕೆಂದರೆ ಈ ಮೈದಾನದಲ್ಲಿ ವಿಶ್ವಕಪ್ ಗೆದ್ದ ಆಟಗಾರರು ಕೂಡ ವಿಫಲವಾಗುತ್ತಿದ್ದಾರೆ. 241 ಎಂಬುದು ಕಠಿಣ ಟಾರ್ಗೆಟ್ ಅಲ್ಲವೇ ಅಲ್ಲ. ಯಾವ ಕಂಡೀಷನ್ ಅಲ್ಲಿಯೂ ಕೂಡ ಯಾವ ತಂಡವಾದರೂ ಕೂಡ ಉತ್ತಮವಾಗಿ ಚೇಸ್ ಮಾಡಬಹುದಾಗಿತ್ತು ಮತ್ತು ತಂಡವು ಒಳ್ಳೆಯ ಆರಂಭವನ್ನ ಪಡೆದುಕೊಂಡರೆ ಈ ಟಾರ್ಗೆಟ್ ತುಂಬಾನೇ ಸಣ್ಣ ಟಾರ್ಗೆಟ್ ಆಗಿರುತ್ತಿತ್ತು. ನಮ್ಮ ಈ ಸೋಲು ಇಡೀ ತಂಡದ ಸೋಲಾಗಿದೆ. ಮೊದಲ ಪಂದ್ಯ ಟೈ ಆಯಿತು, ನಂತರ ಇದೀಗ ಎರಡನೇ ಏಕದಿನ ಪಂದ್ಯವು ನಾವು ಸೋತಿದ್ದೇವೆ. ಇದು ನನಗೆ ಅಸಮಾಧಾನ ತರಿಸುತ್ತಿದೆ ಎಂದು ರೋಹಿತ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಕೇವಲ ನಾನೊಬ್ಬನೇ ಪಂದ್ಯವನ್ನ ಗೆಲ್ಲಿಸಲು ಸಾಧ್ಯವಾಗಲ್ಲ. ಸೀನಿಯರ್ ಆಟಗಾರರಾದ ವಿರಾಟ್ ಕೊಹ್ಲಿ ತಂಡವನ್ನ ಗೆಲುವಿನತ್ತ ಮುನ್ನಡೆಸಬೇಕಾಗಿತ್ತು. ಆದರೆ ಅವರು ಸತತ ಎರಡನೇ ಪಂದ್ಯದಲ್ಲಿಯೂ ಕೂಡ ವಿಫಲವಾದರು. ಅಕ್ಷರ್ ಪಟೇಲ್ ತಂಡದ ಗೆಲುವಿಗಾಗಿ ಉತ್ತಮ ಕೊಡುಗೆ ನೀಡಿದರಾದರೂ ಕೂಡ ಅದು ಸಾಕಾಗಲೇ ಇಲ್ಲ ಎಂದು ಕೋಪಗೊಂಡು ರೋಹಿತ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಇನ್ನು ಸರಣಿಯನ್ನ ಗೆಲ್ಲಲು ಸಾಧ್ಯವಿಲ್ಲ, ಆದರೆ ಮುಂದಿನ ಪಂದ್ಯದಲ್ಲಿ ಭರ್ಜರಿಯಾದ ಕಮ್ ಬ್ಯಾಕ್ ಮಾಡಲು ಎದುರು ನೋಡುತ್ತಿದ್ದೇವೆ ಎಂದು ರೋಹಿತ್ ತಿಳಿಸಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಬಂಧುಗಳೇ, ಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯ ಸೋತ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.